ನಿಮ್ಮ ಇಮ್ಯಾಜಿನೇಷನ್ ಐಕಾಗಬೇಕಾ? ಹಾಗಾದರೆ ನನ್ನ ಕಥೆಯನ್ನು ಪೂರ್ತಿಯಾಗಿ ಕೇಳಿ ನಿಮ್ಮದೇ ಆದ ಕಲ್ಪನೆಯೊಂದಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಈ ಕತೆ ಮುಂದುವರೆದ ಭಾಗವನ್ನು ನಾನು ಮುಂದುವರಿಸ್ತಾ ಇದ್ದೀನಿ. ನಿಮಗೆ ಪೂರ್ತಿ ಕತೆ ಬೇಕು ಅಂದರೆ ಈ ಹಿಂದಿನ ಎಲ್ಲ ಎಪಿಸೋಡ್ಗಳನ್ನು ಕೇಳಿದರೆ ಮಾತ್ರ ಕತೆ ಅರ್ಥ ಆಗುತ್ತೆ. ಒಬ್ಬ ವೃದ್ಧ, ಒಬ್ಬ ಪೊಲೀಸ್ ಆಫೀಸರ್ನ ಅತಿಯಾದ ಕುತೂಹಲ ಬೆಟ್ಟದಲ್ಲಿರುವಂತಹ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ. ಅಲ್ಲಿ ಉರಿತಾ ಇರುವಂತಹ ಜ್ಯೋತಿ ಯಾವುದು, ಶಿವಲಿಂಗ ಯಾವುದು, ಅಲ್ಲಿರುವಂತಹ ವೃದ್ಧ ಯಾರು, ಯಾತಕ್ಕಾಗಿ ಇಲ್ಲಿ ಬಂದು ಒಬ್ಬ ಕಾಡು ಮನುಷ್ಯನಾಗಿ ಇಡೀ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸ್ತಾ ಇದ್ದಾನೆ, ಯಾಕೆ ಇಡೀ ಗ್ರಾಮಸ್ಥರು ಈ ದೇವಸ್ಥಾನಕ್ಕೆ ಬರುವಂತಹ ಧೈರ್ಯ ಮಾಡಿಲ್ಲ, ಏನಿದರ ರಹಸ್ಯ, ಈ ವೃದ್ಧ ಆದ್ರೂ ಯಾರು, ಇವನೆಲ್ಲ ಕ್ವಶನ್ಗೆ ಉತ್ತರ ಸಿಗುತ್ತಾ ಹೋಗುತ್ತೆ. ಆ ವೃದ್ಧ ಬಂದು ಕೊನೆಗೆ ವೃದ್ಧನನ್ನು ಹುಡುಕುವ ಪ್ರಯತ್ನ ಇಡೀ ಗ್ರಾಮಸ್ಥರು ಮಾಡತೊಡಗೋದಾಗ ವೃದ್ಧನಿಗೆ ವಿಷಯ ತಿಳಿಯುತ್ತೆ. ಅರೆ, ನಾನು ತಪ್ಪಿತಸ್ಥನಲ್ಲ, ನಾನು ಕಳ್ಳನಲ್ಲ ಶಿವಪ್ಪ. ಜನ ನನ್ನನ್ನು ಅಭಿಮಾನದಿಂದ ಹುಡುಕ್ತಾ ಇದ್ದಾರೆ, ನಾನು ಬರೋದನ್ನೇ ಕಾಯ್ತಾ ಇದ್ದಾರೆ. ಮತ್ತೆ ನಾನು ಗ್ರಾಮಕ್ಕೆ ಹೋಗಿ ಗ್ರಾಮದ ಮನೆ ಮಗನಾಗ್ಬಿಡ್ಲಾ? ಇಲ್ಲ, ನಾನು ಹೋಗ್ಲೇಬೇಕು ಅಂತ ಹೊರಟು ನಿಂತ್ಬಿಡ್ತಾನೆ. ಜನರು ನನ್ನನ್ನು ನೋಡಿ ಸಂತೋಷ ಪಡ್ತಾರೆ ಅಂತ ತಿಳ್ಕೊತಾನೆ. ಆದರೆ ಅರ್ಧ ದಾರಿಗೆ ಓಡೋಡಿ ಬರ್ತಾನೆ ಮತ್ತೆ ಗ್ರಾಮವನ್ನು ಸೇರೋಣ ಅಂತ. ಯಾಕೋ ಏನೋ ಗೊತ್ತಿಲ್ಲ, ಅವನ ಮನಸ್ಸು ಒಪ್ಪೋದಿಲ್ಲ ರೀ. ಒಂದು ಸಾರಿ ಕಳ್ಳನ ಪಟ್ಟವನ್ನು ಒತ್ತ ನಾನು ಮತ್ತೆ ಮುಖ ತೋರಿಸೋದು ಬೇಡ. ಜನ ನನ್ನ ಜೊತೆಗೆ ಒಂದು ನಂಬಿಕೆಯನ್ನು ಬೆಳೆಸ್ಕೊಂಡಿದ್ದಾರೆ. ಮುಗ್ಧ ಹುಡುಗನಿಗೆ ಅನ್ಯಾಯ ಮಾಡಿ ಸುಳ್ಳು ಆರೋಪವನ್ನು ಹೊರಿಸಿ ಆತನಿಗೆ ಕಳ್ಳನ ಪಟ್ಟ ಕಟ್ಟಿದ್ರ ಫಲ ನಮ್ಮ ಗ್ರಾಮದಲ್ಲಿ 4 ಸಾವಾಯಿತು. ಇಂತಹ ಅನ್ಯಾಯ ಯಾರಿಗೂ ಆಗಬಾರ್ದು ಅಂತ ಜನ ನಂಬಿದ್ದಾರೆ. ನಾನಿರುವುದನ್ನ ದೇವಸ್ಥಾನ, ದೇವರು ಸ್ವಯಂ ಆಗಿ ದೀಪ ಉರಿಸ್ಕೊಳ್ತಾ ಇದೆ, ಗಂಟೆಗಳ ನಾದಗಳನ್ನು ಮೊಳಗಿಸ್ತಾ ಇದೆ, ದೈವ ಇದೆ ಇಲ್ಲಿ ಅಂತ ಜನ ಬಲವಾಗಿ ನಂಬಿಬಿಟ್ಟಿದ್ದಾರೆ. ಈಗ ನಾನು ಹೋಗಿ ಸತ್ಯವನ್ನು ಹೇಳಿದ್ರೆ ಜನ ಯಾವ ರೀತಿ ತಿರುಗಿ ಬೀಳ್ತಾರೋ ಏನೋ ಗೊತ್ತಿಲ್ಲ. ಈ ದೈವದ ಕಲ್ಪನೆ ಕೊನೆಯವರೆಗೂ ದೈವಕ್ಕೆ ಮರ್ಯಾದೆ ಕೊಡೋಣ ಅಂತ ಹೇಳಿ ವಾಪಸ್ ಹೊರಟೋಗ್ತಾನೆ. ಅಲ್ಲೇ ಪ್ರತಿದಿನ ಪೂಜೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ, ದೀಪವನ್ನು ಬೆಳಗಿಸೋದಕ್ಕೆ ಪ್ರಾರಂಭ ಮಾಡ್ತಾನೆ. ಹಾಗಾಗಿ ಜನ ಆ ದೀಪದಿಂದ ಒಳ್ಳೆಯದಾಗಿರುವಂತಹ ಪರಿಣಾಮವಾಗಿ ಅದರ ತಂಟೆಗೆ, ಆ ಬೆಟ್ಟದ ತಂಟೆಗೆ ಯಾರೂ ಹೋಗ್ತಿರೋದಿಲ್ಲ. ಗ್ರಾಮಸ್ಥರೆಲ್ಲ ಚೆನ್ನಾಗಿರೋ ಕಾರಣ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ಗಳು ಯಾವುವು ಅಷ್ಟೊಂದು ಫೈಲ್ ಆಗ್ತಿರೋದಿಲ್ಲ. ಹಾಗಾಗಿ ಯಾವುದೇ ಕೆಲಸಗಳು ಕಡಿಮೆ ಇರೋದ್ರಿಂದ ಪೊಲೀಸ್ ಆಫೀಸರು ಈ ರಹಸ್ಯವನ್ನು ಭೇದಿಸಬೇಕು ಅಂತ ಬೆಟ್ಟದ ತಪ್ಪಲಿನ ಒಂದು ದೇವಸ್ಥಾನಕ್ಕೆ ಬಂದೇ ಬಿಟ್ಟ. ಅಲ್ಲಿ ಅವನಿಗೆ ಗೊತ್ತಾಯಿತು, ಸ್ವಯಂ ಜ್ಯೋತಿ ಬೆಳಗ್ತಿಲ್ಲ, ಈ ಜ್ಯೋತಿ ಬೆಳಗ್ತಾ ಇರೋದು ಈ ವೃದ್ಧ ಅಂತ. ಆ ವೃದ್ಧನಲ್ಲಿ ಏನೋ ಒಂದು ಒಳಪು. ಹಸಿವು ಅಂತ ಬಂದವನಿಗೆ ಹೊಟ್ಟೆ ತುಂಬ ಊಟ ಕೊಟ್ಟಂತಹ ಒಂದು ನಿರ್ಲಿಪ್ತತೆ, ನೆಮ್ಮದಿಯ ಭಾವ ಪೊಲೀಸ್ ಆಫೀಸರ್ ಮನಸ್ಸಿನಲ್ಲಿ ಮೂಡಿಬಿಡುತ್ತೆ. ಧನ್ಯವಾದವನ್ನು ತಿಳಿಸಿದಂತಹ ಪೊಲೀಸ್ ಆಫೀಸರು, ಈಗ ಒಂಟಿಯಾಗಿ ನೀವು ಪೂಜಾ ಕಾರ್ಯದಲ್ಲಿ ತೊಡಗಿದ್ದೀರಲ್ಲ, ನಿಮಗೆ ಒಂಟಿತನ ಕಾಡ್ತಿಲ್ವಾ ಅಂತ. ಖಂಡಿತವಾಗಿ ಇಲ್ಲಪ್ಪ, ಇಷ್ಟು ವರ್ಷಗಳ ಕಾಲ ನಾನು ಸುಭಿಕ್ಷವಾಗಿ ಈ ಗ್ರಾಮವನ್ನು ಕಾಯ್ಕೊಂಡು ಬಂದಿದ್ದೀನಿ, ಅಂದರೆ ದೇವರ ರೂಪದಲ್ಲಿ ಕಾಯ್ದಿರಿಸ್ಕೊಂಡಿದ್ದೀನಿ. ಹಾಗಾಗಿ ಈ ರೀತಿಯ ಕಾರ್ಯಗಳು ಮುಂದೆ ನಡಿಬೇಕು ಅಂದರೆ ನನಗೆ ಆಯಸ್ಸು ಭಗವಂತ ಅಷ್ಟು ಕೊಟ್ಟಿಲ್ಲ. ನನಗೆಲ್ಲೋ ಒಂದು ಕಡೆ ಅನಿಸ್ತಾ ಇದೆ, ನನ್ನ ಸಾವು ಸಮೀಪಿಸ್ತಿದೆ. ಹಾಗಾಗಿ ಈ ರಹಸ್ಯವನ್ನು ಭೇದಿಸೋದಕ್ಕೆ ಆ ಭಗವಂತನೇ ನಿನ್ನ ರೂಪದಲ್ಲಿ ಕಳಿಸ್ಕೊಟ್ಟಿದ್ದಾನೆ. ಇದರ ವಿಚಾರವನ್ನು ನೀನೇ ಗ್ರಾಮಸ್ಥರಿಗೆ ತಿಳಿಸ್ಕೊಡು. ಇಲ್ಲೊಂದು ದೇವಸ್ಥಾನ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಡು. ಇಲ್ಲಿ ಯಾವುದೇ ಕಾರಣಕ್ಕೂ ಶಿವನ ಪೂಜೆ ನಿಲ್ಲಬಾರದು. ಇಡೀ ಗ್ರಾಮವನ್ನು ಕಾದಿರುವಂತಹ ಈ ಶಿವಪ್ಪ ನಿನ್ನನ್ನೂ ಕೂಡ ಕಾಯ್ತಾನೆ. ದಯಮಾಡಿ ಈ ಉಪಕಾರವನ್ನು ಮಾಡಿಕೊಡುವಂತ ಕೈ ಮುಗಿದು ಬೀಳ್ಕೊಡ್ತಾನೆ ಆ ಮುದುಕ. ಎಂಥ ತ್ಯಾಗ ರೀ! ಆತನಿಗೆ ಮಾತೆ ಬರದಂತಾಗ್ಬಿಡುತ್ತೆ ಪೊಲೀಸ್ ಆಫೀಸರ್ಗೆ. ಅಜ್ಜಯ್ಯ, ನೊಂದ್ಕೋಬೇಡ, ನನ್ನ ಪ್ರಕಾರ, ಜನದ ಪ್ರಕಾರ ಈ ದೀಪವನ್ನು ಬೆಳಗಿಸ್ತಾ ಇರೋದು ನೀನಲ್ಲ, ದೈವ, ದೇವರು. ಈ ದೀಪ, ಈ ಮಂಗಳ ಘೋಷದಿಂದಾಗಿ ಇಡೀ ಊರೇ ಸಂಸ್ಕಾರ ಭರಿತವಾಗಿದೆ, ಧರ್ಮದ ಹಾದಿಯಲ್ಲಿ ನಡೀತಾ ಇದೆ. ಹಾಗಾಗಿ ಯಾವುದೇ ತಪ್ಪುಗಳು ಆಗೋದಕ್ಕೆ ಯಾರೂ ಅವಕಾಶ ಮಾಡಿಕೊಟ್ಟಿಲ್ಲ. ಇಲ್ಲಿ ಭಯದ ವಾತಾವರಣ ಇದೆ. ಯಾವ ಭಯ?
ಧರ್ಮದ ಭಯ, ದೈವದ ಭಯ. ಇದನ್ನು ನೀನು ಇಷ್ಟು ವರ್ಷ ಕಾಯ ವಾಚ ಮುಂದುವರಿಸ್ಕೊಂಡು ಹೋಗಿದೆಯಾ. ಹಾಗಾಗಿ ಈ ವೃತ್ತಿಯನ್ನು ನಾನು ಮುಂದುವರಿಸ್ತೀನಿ. ನಾನು ನಿನಗೆ ಸಾಥಿಯಾಗಿರ್ತೀನಿ. ಈ ರಹಸ್ಯವನ್ನು ರಹಸ್ಯವಾಗಿ ಇಟ್ಟು ಬಿಡ್ತೀನಿ. ಪ್ರತಿ ಸಾಲಿ ಹಬ್ಬ ಬಂದಾಗೂ ಈ ದೀಪವನ್ನು ಬೆಳಗೋ ಕಾರ್ಯವನ್ನು ನಾನು ಮುಂದುವರಿಸ್ಕೊಂಡು ಹೋಗ್ತೀನಿ. ದಯವಿಟ್ಟು ಈ ರಹಸ್ಯವನ್ನು ಭೇದಿಸೋದಕ್ಕೆ ಅವಕಾಶ ಮಾಡಿಕೊಡೋದು ಬೇಡ ಅಂತ ಹೇಳ್ತಿದ್ದಾಗೆ ತುಂಬ ನಗುಮುಖದಿಂದ ವೃತ್ತ ತಪ್ಪಂತ ಕೆಳಗಡೆ ಬೀಳ್ತಾನೆ. ಅಜ್ಜಯ್ಯ, ಏನಾಯ್ತು ನಿನಗೆ ಅಂತ ನೀರು ಹಾಕಿದ್ರು ಕೂಡ ಅಜ್ಜಯ್ಯ ನೆಮ್ಮದಿಯ ನಿಟ್ಟುಸಿರನ್ನ ಬೆಟ್ಟದ ಶಿವಾಲಯದ ಮುಂದೆ ಶಿವನೊಂದಿಗೆ ಐಕ್ಯ ಆಗ್ಬಿಟ್ಟಿರ್ತಾನೆ. ಸತ್ಯವನ್ನು ತಿಳಿದಂತಹ ಪೊಲೀಸ್ ಆಫೀಸರ್ಗೆ ಕಟ್ಟ ಕಡೆಯಾದಾಗಿ ಒಂದು ಪ್ರಶ್ನೆ ಕಾಡತೊಡಗಾಗುತ್ತೆ. ಇಲ್ಲಿ ದೇವರು ಅಂದರೆ ಯಾವುದು, ದೈವ ಅಂದರೆ ಯಾವುದು? ಒಬ್ಬ ವೃದ್ಧ ದೀಪವನ್ನು ಬೆಳಗಿಸ್ತಾ ಇದ್ದ. ನಮ್ಮ ಪ್ರಕಾರ ಆ ವೃದ್ಧ ದೈವವಾದ. ಈ ವೃದ್ಧ ಈ ಶಿವಲಿಂಗವನ್ನು ನಂಬದ. ಈ ಶಿವಲಿಂಗವೇ ದೇವರು, ಇಡೀ ಗ್ರಾಮವನ್ನು ಕಾಯುತ್ತೆ ಅಂತ ನಂಬದ. ಕಲ್ಲನ್ನ ಇವನು ನಂಬಿ ದೇವರು ಅಂದ್ಕೊಂಡ. ಈತನನ್ನ ನಂಬಿ ನಾವು ದೇವರು ಅಂದ್ಕೊಂಡು, ದೇವರು ಎಲ್ಲಿದ್ದಾನೆ ಅಂದರೆ ನಮ್ಮ ನಂಬಿಕೆಯಲ್ಲಿದ್ದಾನೆ. ನಮ್ಮ ನಂಬಿಕೆ ನಮ್ಮನ್ನ ಸರಿದಾರಿಯಲ್ಲಿ ನಡೆಸುತ್ತೆ, ಧರ್ಮದ ಹಾದಿಯಲ್ಲಿ ನಡೆಸುತ್ತೆ. ಯಾರೊಬ್ಬರು ನಮ್ಮನ್ನ ಹಾದಿ ತಪ್ಪಿಸಲು ಸಾಧ್ಯವಿಲ್ಲ. ಹಾಗಾಗಿ ಈ ಊರಿನಲ್ಲಿ ಇದುವರೆಗೂ ಯಾವುದೇ ಒಂದು ಅಚಾತುರ್ಯಗಳಾಗಿರ್ಬೋದು, ಅವಘಡಗಳಾಗಿರ್ಬೋದು, ಅನ್ಯಾಯಗಳಾಗಿರ್ಬೋದು ನಡೆದಿಲ್ಲ. ಇದನ್ನೇ ಅಲ್ವಾ ಶಿವಲೀಲೆ ಅನ್ನೋದು ಅಂತ ಆತ ಮನವರಿಕೆ ಮಾಡ್ಕೋತಾನೆ. ಅಂದಿನಿಂದ ವೃದ್ಧನ ಸಾವನ್ನ ಯಾರಿಗೂ ತಿಳಿಸದೆ ಅಲ್ಲೇ ಗುಂಡಿ ತೋಡಿ ಮಣ್ಣನ್ನು ಮಾಡಿ ಆ ಸಮಾಧಿ ಪಕ್ಕದಲ್ಲಿ, ಅಂದರೆ ದೇವಸ್ಥಾನದ ಪಕ್ಕದಲ್ಲಿ ಒಂದು ಸಮಾಧಿಯನ್ನು ಮಾಡಿ ಪ್ರತಿ ಹಬ್ಬದ ಇಂದಿನ ದಿನ ಆತ ಬಂದು ಅಲ್ಲಿ ಜ್ಯೋತಿ ಬೆಳಗುವಂತಹ ಕಾರ್ಯವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರ್ತಾನೆ. ಇಡೀ ಗ್ರಾಮದ ಜನತೆಯಲ್ಲಿ ಅತ್ಯಂತ ಆಳವಾಗಿ ಒಂದು ನಂಬಿಕೆ ಬೇರೂರಿರುತ್ತೆ. ಅದು ನಮ್ಮ ಊರು ಇಷ್ಟು ಸುಭಿಕ್ಷವಾಗಿ ಧರ್ಮದ ನಡೆಯಲ್ಲಿ ನಡೀತಾ ಇದೆ, ಎಲ್ಲರೂ ಚೆನ್ನಾಗಿದ್ದೀವಿ ಅಂದರೆ ಕಾರಣ ನಮ್ಮ ಬೆಟ್ಟದ ತಪ್ಪಲಿನಲ್ಲಿರುವಂತಹ ಶಿವ, ಅಲ್ಲಿರುವಂತಹ ದೈವ. ಆ ದೈವಕ್ಕೆ ಅಪಚಾರ ಆಗಬಾರ್ದು, ನಮ್ಮ ಮಾತು ನಡೆ ನುಡಿ ಕರೆಕ್ಟ್ ಆಗಿರಬೇಕು ಅಂತ ಪ್ರತಿಯೊಬ್ಬರು ಸ್ವಯಂ ಅವ್ರನ್ನ ಅವರೇ ತಿದ್ದುಕೊಂಡು ಸರಿದಾರಿಯಲ್ಲಿ ನಡೀತಾ ಇರ್ತಾರೆ. ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಯಾಕೆಂದರೆ AI ಬಂದಿದೆ. ತುಂಬ ಪಿಕ್ಗಳನ್ನ ಮಧ್ಯದಲ್ಲಿ ನಾನು ಎಡಿಟ್ ಮಾಡಿ ಹಾಕಬಹುದು. ಆದರೆ ನಿಮ್ಮ ಇಮ್ಯಾಜಿನೇಷನ್ ಕೆಲಸ ಮಾಡಲ್ಲ. ಇಮ್ಯಾಜಿನೇಷನ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂದರೆ ಈ ಥರ ರೋಚಕವಾದ ಕಥೆಗಳನ್ನು ಕೇಳಬೇಕು. ನಿಮ್ಮ ಕ್ರಿಯೇಟಿವಿಟಿ, ನಿಮ್ಮ ಇಮ್ಯಾಜಿನೇಷನ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನಂಥವ್ರನ್ನ ಪ್ರೋತ್ಸಾಹ ಮಾಡೋದನ್ನ ಮರಿಬೇಡಿ. ಮತ್ತಷ್ಟು ರೋಚಕ ಕಥೆಗಳೊಂದಿಗೆ ನಿಮ್ಮೊಂದಿಗೆ ಬದುಕಿಗೊಂದು ದಾರಿ ಕಥಾ ಸಂಕಲನ ಭಾಗ್ಯಮ್ಮ ನಿಮ್ಮ ಜೊತೆ.